ನನ್ನ ಸಾರಿ ನಿನಗೆ ಬೇಡ ಅಂದರೆ ನಿನ್ನ ಥ್ಯಾಂಕ್ಸ್ ಕೂಡ ನನಗೆ ಬೇಡ ಸರ್. ಯಾಕಂದರೆ ನೀನೇ ಹೇಳುತ್ತೀಯಲ್ವಾ ನಾನು ನಿನ್ನ ಅಣ್ಣನ ಥರ ಅಂತ. ಅಣ್ಣ ಆದವನು ತಮ್ಮನ ಥ್ಯಾಂಕ್ಸ್ಗೋಸ್ಕರ ಸಹಾಯ ಮಾಡಲ್ಲ, ತಮ್ಮನ ಖುಷಿಗೋಸ್ಕರ ಸಹಾಯ ಮಾಡ್ತಾನೆ. ಧ್ರುವ, ನೀನು ನನ್ನ ತಮ್ಮನಿಗಿಂತ ಹೆಚ್ಚು ನೀನು ಖುಷಿಯಾಗಿರ್ಬೇಕು. ಮೈನಾ, ಖುಷಿನಾ? ಧ್ರುವನ್ಗೆ ದೇವಸ್ಥಾನಕ್ಕೆ ಹೋಗು, ಪೂಜೆ ಅಟೆಂಡ್ ಮಾಡು ಅಂತ ಹೇಳಿದಾಗ ನಿಮ್ಮೆಲ್ಲರಿಗೂ ಟೆನ್ಷನ್ ಆಗಿತ್ತು ಅಂತ ಕಾಣುತ್ತಲ್ವಾ? ಧ್ರುವ ಪ್ರೀತಿಸಿದ ಹುಡುಗಿನೇ ಅವನ ಮದುವೆ ಆಗ್ತಾನೆ. ಅವನ ಮದುವೆ ಆಗುವಾಗ ನಾನು ಮಾಡ್ತೀನಿ. ಥ್ಯಾಂಕ್ಸು ಸರ್. ನೀನು ಥ್ಯಾಂಕ್ಸ್ ಹೇಳೋದು ಕಲ್ತ್ಬಿಟ್ಯಾ? ನೀನು ಧ್ರುವನ್ ಫ್ರೆಂಡ್ ಆಗಿ ಅವನ ಖುಷಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀಯಾ. ನಿನ್ನ ಖುಷಿಗೋಸ್ಕರ ನಾನಿಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ಸರ್, ಏನ್ ಧ್ರುವ? ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ? ನೀವು ಅದಕ್ಕೂ ಅಸ್ತು ಅಂದರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಏನ್ ಧ್ರುವ, ಇನ್ನೇನು ಬಾಕಿ ಇದೆ? ಇದೆ ಸರ್, ಮುಖ್ಯವಾದದ್ದೇ ಇದೆ. ಹೇಳು ಧ್ರುವ, ಇಷ್ಟೇ ಮಾಡಿದ್ದೀನಂತೆ, ಇನ್ನೊಂದು ಹೆಲ್ಪ್ ಮಾಡೋಕ್ಕಾಗಲ್ವಾ? ಅದೇನು ಅಂತ ಹೇಳು.